ಒಂದು ಕಡೆ ತಮ್ಮ ರಾಜಕೀಯ ಬದುಕಿನ ಸಾಮಾಜಿಕ ಬದುಕಿನ ಅತಿ ದೊಡ್ಡ ಸವಾಲನ್ನ ಮುಖ್ಯಮಂತ್ರಿಗಳು ಎದುರಿಸ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಎದುರಿಸ್ತಾ ಇದ್ದಾರೆ. ಇದರದೇ ಇನ್ನೂ ಏನು ಲೆಕ್ಕ ಹತ್ತಿಲ್ಲ, ಎಲ್ಲಿಗೆ ಹೋಗಿ ನಿಲ್ಲುತ್ತಿದ್ದು ಅಂತ. ಈ ಮಧ್ಯೆ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯ DS ಅರುಣ್ ಇನ್ನೊಂದು ಕಂಪ್ಲೇಂಟ್ ತಗೊಂಡು ರಾಜ್ಯಪಾಲರ ಹತ್ರ ಹೋಗಿದ್ದಾರೆ. ಕೇಸ್ ಸ್ವಲ್ಪ ಟೆಕ್ನಿಕಲ್ ಅನ್ಸುತ್ತಿದ್ದು. 1953 ಕೋಟಿ ರೂಪಾಯಿ ಸರ್ಕಾರದ ಹಣ ನಾಪತ್ತೆಯಾಗಿದೆಯಂತೆ. 1953 ಕೋಟಿ ನಾಪತ್ತೆಯಾಗಿದೆಯಂತೆ. ರಾಜಭವನಕ್ಕೆ ದೂರು ತೆಗೆದುಕೊಂಡು ಹೋಗಿದ್ದಾರೆ ವಿಧಾನ ಪರಿಷತ್ ಸದಸ್ಯ DS ಅರುಣ್. DH ಶಂಕರಮೂರ್ತಿ ಅವರ ಪುತ್ರ, ಬಿಜೆಪಿ ಮುಖಂಡ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ನ 1953 ಕೋಟಿ. DS ಅರುಣ್ ಇದನ್ನು ಕಾಂಗ್ರೆಸ್ ಸರ್ಕಾರದ ಇನ್ನೊಂದು ಹಗರಣ ಅಂತಿದ್ದಾರೆ. ಖಜಾನೆಗೆ ಬರಬೇಕಾಗಿತ್ತಂತೆ, ದುಡ್ಡು ಬಂದಿಲ್ವಂತೆ. ಆ 1953 ಕೋಟಿ ಎಲ್ಲಿ ಹೋಯ್ತು? DS ಅರುಣ್ರ ಪ್ರಶ್ನೆ ಇದು. ಜಿಲ್ಲಾ ಪಂಚಾಯತ್ನ 495 ಕೋಟಿ, ತಾಲೂಕು ಪಂಚಾಯತ್ನ 1494 ಕೋಟಿ, ಒಟ್ಟು 1953 ಕೋಟಿ. DS ಅರುಣ್ ಅವರು ಹೇಳೋ ಪ್ರಕಾರ ಬಸವರಾಜ ಬೊಮ್ಮಾಯಿ ಅವರ ಅವಧಿಯಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಅಲ್ಲಿ 1494 ಕೋಟಿ ಉಳ್ಕೊಂಡಿತ್ತಂತೆ. 2022-23ನೇ ಸಾಲಿಗೆ ಅದು ಒಟ್ಟು 1953 ಕೋಟಿ ಆಯ್ತಂತೆ. ಬಳಕೆಯಾಗದೆ ಉಳಿದಿದ್ದ ಅನುದಾನ ಇದು. ಇದು ವಾಪಸ್ ಸಂಚಿತ ನಿಧಿಗೆ ಜಮೆ ಆಗಬೇಕು, ಆದ್ರೆ ಖಜಾನೆಗೆ ಬಂದಿಲ್ಲ. ಸಂಚಿತ ನಿಧಿಯ ಮೂಲಕ ಹಣಕಾಸು ಇಲಾಖೆಗೆ ಬರಬೇಕಾಗಿತ್ತಂತೆ, ದುಡ್ಡು ಬಂದಿಲ್ವಂತೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಈ ದುಡ್ಡು ಬಂದಿಲ್ಲ ಅಂತ ಹೇಳ್ತಿದ್ಯಂತೆ. ಎಲ್ಲಿ ಹೋಯ್ತು ಹಾಗಿದ್ರೆ ಅಂತ ಕೇಳ್ತಾ ಇದ್ದಾರೆ DS ಅರುಣ್. ಕೇಳಿಸ್ಕೊಳ್ಳಿ ಒಂದ್ಸಲ ಏನಂದ್ರು ಅಂತ. ಬೆಳಿಗ್ಗೆ ರಾಜ್ಯಪಾಲರನ್ನ ಭೇಟಿ ಮಾಡಿ ನಾನು ದೂರು ಕೊಟ್ಟು ಬಂದಿದ್ದೀನಿ. ನಾನು ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಒಂದು ಕ್ವಶನ್ ಅನ್ನ ಕೇಳಿದ್ದೆ ಮಾನ್ಯ ಸಿದ್ದರಾಮಯ್ಯನವರಿಗೆ, ಫೈನಾನ್ಸ್ ಮಿನಿಸ್ಟರ್. ಇಡೀ ರಾಜ್ಯದಲ್ಲಿ ZP ಮತ್ತೆ TP ಮತ್ತು ನಿಗಮಗಳು ಈ ಮೂರು ಕಡೆಯಿಂದ ಎಷ್ಟು 22-23ಕ್ಕೆ ಎಷ್ಟು ದುಡ್ಡು ಉಳಿಕೆ ಆಗಿದೆ ಅಂತ ಕೇಳಿದ್ದೆ ನಾನು. ZP, TP ಮತ್ತೆ ನಿಗಮಗಳಲ್ಲಿ ಎಷ್ಟು ಬಾಕಿ ಉಳಿದಿದೆ, ಅನ್ಸ್ಪೆಂಟ್, ಯೂಸ್ ಆಗದೆ ಇರುವಂತಹದನ್ನ ಕೇಳಿದ್ದೆ ನಾನು. ಅವಾಗ ನನಗೊಂದು ಉತ್ತರ ಕೊಟ್ಟಿದ್ದಾರೆ ಅವರು. TPಲಿ 1494 ಕೋಟಿ, ZPಲಿ 595 ಕೋಟಿ ಉಳಿಕೆ ಆಗಿದೆ ಅಂತ ಕೊಡ್ತಾರೆ. ಉಳಿಕೆಯಾದ ಮೊತ್ತವನ್ನ ಏನಕ್ಕೆ ಉಪಯೋಗಿಸಿದೀರಾ ಅಂತ ಕೇಳಿದ್ದೆ ನಾನು. ಟ್ರೆಷರಿಗೆ ಏನಾರು ವಾಪಸ್ ಹೋಗಿದೆ ಅಂತ ಕೇಳಿ ಟ್ರೆಷರಿಗೆ ಒಂದು ಲೆಟರ್ ಬರೀತೀನಿ. ಟ್ರೆಷರಿಲೂ ಈ ದುಡ್ಡು ಜಮಾ ಆಗಿಲ್ಲ. 1494 ಕೋಟಿ ಜಮಾ ಆಗಿಲ್ಲ. 1494 ಕೋಟಿ TPದು, 595 ಕೋಟಿ ZPದು. ಮತ್ತು ಇನ್ನೊಂದು ಉತ್ತರ ಕೊಟ್ಟಿದ್ದಾರೆ, ನಿಗಮಗಳಲ್ಲಿ 22-23ಕ್ಕೆ ಅನ್ಸ್ಪೆಂಟ್ ಅಂದ್ರೆ ಬಳಕೆ ಆಗದ ಮೊತ್ತ ಏನಿದೆಯಲ್ಲ, ಆ ಬಳಕೆ ಆಗದ ಮೊತ್ತ 1 ರೂಪಾಯಿನೂ ಇಲ್ಲ ಅಂತ ಕೊಡ್ತಾರೆ. ಖಚಿತವಾಗಿ ನಮಗೆ ದುಡ್ಡು ಬರ್ತಾ ಇದೆ. ಅದು ಎಲ್ಲಿ ಬರ್ತಾ ಇದೆ ಅಂದ್ರೆ ರಿಕವರಿ ಆಫ್ ಎಕ್ಸಸ್ ಪೇಮೆಂಟ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಜಾಸ್ತಿ ಕೊಟ್ಬಿಟ್ಟಿದ್ವಿ ZP TPಗೆ, ಅದನ್ನ ರಿಕವರಿ ಮಾಡುವಂತ ಹೆಡ್ ಅಲ್ಲಿ ಅಂತ ಹಂಗ್ ತಗೊಳಕ್ಕೆ ಆಗಲ್ಲ. ZP TPಲೂ ಕೂಡ
ನಾವು ನೋಡುವಂಥ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್ ಅಲ್ಲಿ ಅತಿ ಹೆಚ್ಚು ಇರುವಂಥದ್ದು ಸಾಮಾನ್ಯ ವರ್ಗದವರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು. ಇದು DS ಅರುಣ್ರ ಆರೋಪ. ಸರ್ಕಾರದಿಂದ ಸ್ಪಷ್ಟೀಕರಣ ಬರಬೇಕು. ಐ ಥಿಂಕ್ ಟೆಕ್ನಿಕಲ್ ಅನ್ಸುತ್ತಿದೆ, ಎಲ್ಲೋ ಒಂದು ಕಡೆ ಇರುತ್ತೆ 1900 ಚಿಲ್ಲರೆ ಕೋಟಿ ಎಲ್ಲೋ ಒಂದು ಕಡೆ ಇರುತ್ತೆ, ಇಂಥಲ್ಲಿದೆ ನೋಡಿ ಅಂತ ವಾಪಸ್ ತರ್ತಾರೋ ಏನೋ ಗೊತ್ತಿಲ್ಲ. ಆದರೆ ಇದ್ರ ಥರ ವಾಲ್ಮೀಕಿ ಹಗರಣ ಥರ ಇನ್ಯಾವುದೋ ಅಕೌಂಟ್ಗೆ ಹೋಗಿದ್ರೆ ಏನು ಮಾಡ್ತೀರಿ? ದೂರಂತೂ ಕೊಟ್ಟಿದ್ದಾರೆ. 2 ವರ್ಷಗಳ ಹಿಂದಿನ ಪ್ರಕರಣದ ಒಂದು ಬೆಳವಣಿಗೆಯಲ್ಲಿ ಸಿದ್ದರಾಮಯ್ಯನವ್ರಿಗೆ ಇದನ್ನು ಸಂಕಷ್ಟನೇ ಅನ್ಬೋದು. ಒಂದು ಸಲ ಹಿಂಗೆ ಶುರುವಾದರೆ ಶುರುವಾಗ್ಬಿಡ್ತಾ ಇವೆಲ್ಲ. NR ರಮೇಶ್ BJP ಮುಖಂಡರು ಒಂದು ದೂರು ಕೊಟ್ಟಿದ್ರು. ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ತಮ್ಮ ಆಪ್ತನಿಗೆ ದುಡ್ಡು ತಗೊಂಡು ಹುದ್ದೆ ಕೊಟ್ಟಿದ್ದಾರೆ ಅಂತ. ಎಲ್ ವಿವೇಕಾನಂದ ಅನ್ನುವಂಥ ಒಬ್ಬ ವ್ಯಕ್ತಿ ಟರ್ಫ್ ಕ್ಲಬ್ಗೆ ಸ್ಟೀವರ್ಡ್ ಆಗಿ ನೇಮಕಗೊಳ್ತಾರೆ. ಆ ಎಲ್ ವಿವೇಕಾನಂದ 1,30,00,000 ರೂಪಾಯಿಗಳನ್ನು ಸಿದ್ದರಾಮಯ್ಯನವರಿಗೆ ಕೊಟ್ಟಿದ್ರು. ಸಿದ್ದರಾಮಯ್ಯನವರು ಅದನ್ನ ಎಲ್ ವಿವೇಕಾನಂದರಿಂದ ಪಡೆದಿರುವ ಸಾಲವಾಗಿ ತಮ್ಮ ಅಫಿಡವಿಟ್ನಲ್ಲಿ ತೋರಿಸಿದ್ರಂತೆ. ಇದು ಸಾಲ ಅಲ್ಲ, ಲಂಚ ಅಂತ NR ರಮೇಶ್ 2022 ನವೆಂಬರ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು ಲೋಕಾಯುಕ್ತಕ್ಕೆ. ಲೋಕಾಯುಕ್ತದಲ್ಲಿ ತನಿಖೆಯಾಗಿ ಬಿ ರಿಪೋರ್ಟ್ ಹಾಕಲಾಯಿತು. ಸಿದ್ದರಾಮಯ್ಯನವರು ಏನು ತಪ್ಪು ಮಾಡಿಲ್ಲ ಇದರಲ್ಲಿ ಅಂತ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟ್ ಹಾಕಿದ್ರು. ಆ ಬಿ ರಿಪೋರ್ಟ್ ಅನ್ನ NR ರಮೇಶ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ರು. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಬಿ ರಿಪೋರ್ಟ್ ಅನ್ನು ತಿರಸ್ಕರಿಸಿ ಮತ್ತೊಮ್ಮೆ ವಿಚಾರಣೆ ಮಾಡಿ 6 ತಿಂಗಳಲ್ಲಿ ರಿಪೋರ್ಟ್ ಕೊಡಿ ಅಂತ ಲೋಕಾಯುಕ್ತ ಪೊಲೀಸರಿಗೆ ಆದೇಶಿಸಿದ್ರು. ಲೋಕಾಯುಕ್ತ ಪೊಲೀಸರು ಆ ನಂತರ ತನಿಖೆನೂ ಮಾಡಲಿಲ್ಲ, ಏನೂ ಮಾಡಲಿಲ್ಲ. NR ರಮೇಶ್ ಮತ್ತೆ ಕೋರ್ಟಿಗೆ ಹೋಗಿದ್ದಾರೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಈಗ ಲೋಕಾಯುಕ್ತ ಪೊಲೀಸ್ ಹಿರಿಯ ಅಧಿಕಾರಿಗಳಿಗೆ ಶೋಕಾಸ್ ನೋಟಿಸ್ ಕೊಟ್ಟಿದೆ. 6 ತಿಂಗಳಲ್ಲಿ ಪ್ರಕರಣದ ವಿಚಾರಣೆ ನಡೆಸಿ ವರದಿ ಕೊಡಿ ಅಂತ ಹೇಳಿದ್ವಿ, ಯಾಕೆ ಕೊಟ್ಟಿಲ್ಲ ಅಂತ ನಮ್ಮ ಕೋರ್ಟ್ ಬೀಟ್ ರಿಪೋರ್ಟರ್ ರಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಯಾವಾಗ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಹೇಳಿದ್ದು ಈ ಲೋಕಾಯುಕ್ತ ಪೊಲೀಸರ ಕಡೆಯಿಂದ ರಿಪ್ರೆಸೆಂಟೇಷನ್ ಇರಲಿಲ್ಲ ಇವತ್ತು ಕೋರ್ಟ್ನಲ್ಲಿ ಅಂತಾನೂ ಒಂದು ವಾದ ಇದೆ. ಇಲ್ಲ, ಅಲ್ಲಿಗೆ ಬಂದು ನೀವು ಸಮನ್ಸ್ ನೀವು 6 ತಿಂಗಳಲ್ಲಿ ತನಿಖೆ ಮಾಡಬೇಕು ಅಂತ ಹೇಳಿರೋದೇ ನಮಗೆ ಗೊತ್ತಿಲ್ಲ ಅಂತೇನೆ ಹೇಳಿದ್ರಂತೆ. ಏನೇನಾಯ್ತಂತ ಇವತ್ತು ಕೋರ್ಟ್ನಲ್ಲಿ? ಖಂಡಿತ ಅಜಿತ್, ಅಂದರೆ ಕೋರ್ಟ್ ಅಂದರೆ ಫೆಬ್ರವರಿ 21ನೇ ತಾರೀಕು ಕೋರ್ಟ್ ಆದೇಶವನ್ನು ಮಾಡಿತ್ತು. ಅಂದ್ರೆ ಈ ಹಿಂದೆ ಸಲ್ಲಿಸಿದ್ದಂತ ಬಿ ರಿಪೋರ್ಟ್ ಅನ್ನ ಕ್ವಶನ್ ಮಾಡಿ ಏನು NR ರಮೇಶ್ ಅರ್ಜಿಯನ್ನು ಸಲ್ಲಿಸ್ತಾರೆ. ಅದನ್ನ ಪರಿಶೀಲನೆ ಮಾಡಿದಂತ ಕೋರ್ಟು ನ್ಯಾಯಾಧೀಶರು ಇದು ಸರಿ ಇಲ್ಲ, ನೀವು ಒಂದು ರೀ ಎನ್ಕ್ವೈರಿಯನ್ನ ಮಾಡಿ ರಿಪೋರ್ಟ್ ಅನ್ನ ಹಾಕಬೇಕು ಅಂತೇಳಿ 6 ತಿಂಗಳ ಕಾಲವನ್ನ ಕೊಟ್ಟು 22 ಆಗಸ್ಟ್ಗೆ ಒಂದು ತನಿಖೆ ಅಂದ್ರೆ ಕರೆಕ್ಟಾಗಿ 6 ತಿಂಗಳಿಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿತ್ತು. ಆ ಒಂದು ವಿಚಾರಣೆ ಬಂದಂತ ಸಂದರ್ಭದಲ್ಲಿ ಲೋಕಾಯುಕ್ತದಿಂದ ಕೂಡ ತನಿಖಾಧಿಕಾರಿ ತಿಪ್ಪೇಸ್ವಾಮಿ ಅಂತ ಅವ್ರು ಇರ್ತಾರೆ. ಸೊ ಅವ್ರನ್ನ ಕೇಳಿದ ಸಂದರ್ಭದಲ್ಲಿ ಎಲ್ಲಿ ನಿಮ್ಮ ಇಲ್ಲಿಯವರೆಗೆ ಏನು ತನಿಖೆಯನ್ನ ಮಾಡಿದ್ರಿ, ತನಿಖೆ ಸ್ಟೇಟಸ್ ರಿಪೋರ್ಟ್ ಏನು ಅಂತ ಕೇಳಿದ ಸಂದರ್ಭದಲ್ಲಿ ಕೋರ್ಟ್ನ ಇಂಟಿಮೇಷನ್, ಕೋರ್ಟ್ ಆರ್ಡರ್ ನಮಗೆ ತಲುಪೇ ಇಲ್ಲ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಿಜಕ್ಕೂ ನ್ಯಾಯಾಧೀಶರು ಕೆಂಡಾಮಂಡಲ ಆಗ್ತಾರೆ. ಇದರಲ್ಲಿ ಸಾಕಷ್ಟು ಮಾಧ್ಯಮಗಳಲ್ಲಿ ವರದಿ ಆಗಿದೆ. 6 ತಿಂಗಳಾದ್ರೂ ನಿಮಗೆ ಈ ವರದಿ ಸಿಕ್ಕಿಲ್ವಾ? ನಾನೇ ಖುದ್ದಾಗಿ ಬಂದು ನಿಮ್ಮ ಕಚೇರಿಗೆ ಆದೇಶವನ್ನ ಕೊಡಬೇಕಾ? ಯಾಕೆ ನೀವು ಈ ರೀತಿಯ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ರಿ? ಇದಕ್ಕೆ ನೀವು ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದು ಹಿರಿಯ ಅಧಿಕಾರಿಗಳು ಉತ್ತರವನ್ನ ಕೊಡಬೇಕು ಅಂತ ನಿಟ್ಟಿನಲ್ಲಿ ಇತ್ತೀಚೆಗಷ್ಟೇ ADGP ದರ್ಜೆ ಅಧಿಕಾರಿ ಬಂದು ಚಾರ್ಜ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆಗ SP ಗೆ ಮತ್ತೆ ತನಿಖಾಧಿಕಾರಿಗೆ ಒಂದು ಶೋಕಾಸ್ ನೋಟಿಸ್ ಅನ್ನು ಕೊಟ್ಟು ಮುಂದಿನ ದಿನಾಂಕದವರೆಗೆ ನೀವು ಇದಕ್ಕೆ ಉತ್ತರವನ್ನ ಕೊಡಬೇಕು ಅನ್ನುವಂತ ಚಾಟಿಯನ್ನ ಬೀಸಿರುವಂತದ್ದು. ಮತ್ತೆ ಈ ಒಂದು ಪ್ರಕರಣದ ಹಿನ್ನೆಲೆ ನೋಡ್ತಾ ಹೋದ್ರೆ 2014ರಲ್ಲಿ ಸಿದ್ದರಾಮಯ್ಯನವರು ಅಂದ್ರೆ ಈ ಸ್ಟೀವರ್ಡ್ ಹುದ್ದೆಯನ್ನು ವಿವೇಕಾನಂದಗೆ ಕೊಡ್ತಾರೆ. ಕೊಡುವ 4 ದಿನದ ಮುಂದೆ ಸಿದ್ದರಾಮಯ್ಯ ಅವ್ರ ಕಡೆಯಿಂದ 1,30,00,000 ರೂಪಾಯಿ ಚೆಕ್ ರೂಪದಲ್ಲಿ ಪಡ್ಕೊಂಡಿರ್ತಾರೆ. ಅದನ್ನ ಸಾಲ ಅಂತ ತೆಗೆದುಕೊಂಡ್ರು ಕೂಡ 3 ವರ್ಷದೊಳಗೆ ಆ ಸಾಲದ ಬಗ್ಗೆ ವಾಪಸ್ ಕೊಡಬೇಕು ಅಥವಾ
ತಮ್ಮ ವ್ಯವಹಾರದಲ್ಲಿ ಅದನ್ನು ತೋರಿಸ್ಕೋಬೇಕು. ವ್ಯವಹಾರದಲ್ಲಿ ತೋರಿಸಿಲ್ಲ, ಸಾಲ ವಾಪಸ್ ಕೊಟ್ಟಿಲ್ಲ, ಆದರೂ ಕೂಡ ಈ ಅವರು ಚೆಕ್ ರೂಪದಲ್ಲಿ ಹಣ ಪಡೆದಿರುವಂಥದ್ದನ್ನೇ ಅವರಿಗೆ ಕೊಡುವಂಥ ಸ್ಟೀವರ್ಡ್ ಹುದ್ದೆಗೆ ಫೇವರ್ ಆಗಿ ಹಣವನ್ನು ಪಡ್ಕೊಂಡಿದ್ದಾರೆ. ಹೀಗಾಗಿ ಜನಪ್ರತಿನಿಧಿ ಒಂದು ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ ಅಲ್ಲಿ ಇದು ಒಂದು ತಪ್ಪನ್ನು ಮಾಡಿದರೆ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥದ್ದು ಪ್ರಮುಖವಾದ ವಾದ ಎನ್ ಆರ್ ರಮೇಶ್ ಅವರದಾಗಿತ್ತು. ಹಾಗಾಗಿ ತನಿಖೆ ಮಾಡುವ ಸಂದರ್ಭದಲ್ಲಿ ಕೂಡ ಫೆಬ್ರವರಿಯಲ್ಲಿ, ಇದೇ ವರ್ಷ ಫೆಬ್ರವರಿಯಲ್ಲಿ ಹಾಕಿದಂಥ ಬಿ ರಿಪೋರ್ಟ್ ಅಲ್ಲಿ ಕೂಡ ಪೊಲೀಸ್ ಲೋಕಾಯುಕ್ತ ಅಧಿಕಾರಿಗಳು ಸಿದ್ದರಾಮಯ್ಯ ಅವರ ಫೇವರ್ ಆಗಿ ಕೆಲಸವನ್ನು ಮಾಡಿದ್ದಾರೆ, ಇಲ್ಲ ಒಂದ್ ಕಡೆ ಅವರ ವಿರುದ್ಧದ ಸರಿಯಾದಂಥ ತನಿಖೆ ನಡೆದಿಲ್ಲ ಅನ್ನುವಂಥದ್ದು ಕೂಡ ಅತ್ಯಂತ ಪ್ರಮುಖವಾಗಿ ಕೋರ್ಟ್ ಗಮನಿಸಿತ್ತು. ಹಾಗಾಗಿ ಎನ್ಕ್ವೈರಿಯನ್ನು ಮಾಡಿ ರಿಪೋರ್ಟ್ ಹಾಕಿ ಅನ್ನುವಂಥದ್ದು, ಅಂದ್ರೆ ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ ಅನ್ನುವಂಥದ್ದು ಇನ್ವೆಸ್ಟಿಗೇಷನ್ ಮ್ಯಾಟರ್. ಆದ್ರೆ ನೀವು ಎನ್ಕ್ವೈರಿಯನ್ನೇ ಶುರು ಮಾಡಿಲ್ಲ, ಈ ನಿರ್ಲಕ್ಷ್ಯ ಯಾಕೆ ಅನ್ನುವಂಥದ್ದು ಕೋರ್ಟ್ ಖಂಡಮಂಡಲಾಗಲಿಕ್ಕೆ ಕಾರಣ ಆಗಿದೆ. ನೆಕ್ಸ್ಟ್ ಮುಂದಿನ ತಿಂಗಳು ಒಂದು ಡೇಟ್ ಅನ್ನ ಕೊಟ್ಟಿದೆ ಅಜಿತ್. ಅಂದ್ರೆ ಆ ಡೇಟಿಗೆ ನೀವು ಒಂದು ಉತ್ತರವನ್ನ ಕೊಡಬೇಕು. ಉತ್ತರವನ್ನು ಕೊಡುವ ಜೊತೆಗೆ ಅಂದ್ರೆ ಈ ಯಾಕೆ ನೀವು ಈ ತನಿಖೆಯನ್ನ ಮಾಡಿರ್ಲಿಲ್ಲ, ಮುಂದೆ ತನಿಖೆ ಮಾಡೋದ್ರ ಬಗ್ಗೆ ಒಂದು ಅಫಿಡವಿಟ್ ಹಾಕಿ ಹಿರಿಯ ಅಧಿಕಾರಿಗಳು ಬಂದು ಉತ್ತರವನ್ನು ಕೊಡಬೇಕು ಅನ್ನೋ ಒಂದು ಚಾಟಿ ಬೀಸಿರುವಂತಹದ್ದು. ಥ್ಯಾಂಕ್ ಯು ಸೋ ಮಚ್ ರಮೇಶ್. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.